ಆಗಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರು ಹಿಡಿದು ನೀ ಕರೆದೆ. ಕರುಣಾಮಯನೇ ಹೋ ಕರುಣಾಮಯನೇ, ಕರುಣಾಮಯನೇ ಹೋ ಕರುಣಾಮಯನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ. ಎಲ್ಲರೂ ನನ್ನೊಂದಿಗೆ ಕೈ ಎತ್ತುತ್ತಾ ಆರಾಧನೆ ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಇಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕೃಪಾಪೂರ್ಣನೇ ಹೋ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಹೋ ಕೃಪಾಪೂರ್ಣನೇ, ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾವು ಬದುಕಿರುವ ದಿನವೆಲ್ಲ ನಾ ಮಾಡುವೆ. ಎಲ್ಲರೂ ಸೇರಿ ನಮ್ಮ ಕೈ ಎತ್ತುತ್ತಾ ಆರಾಧನೆ ಆರಾಧನೆ. ನಿಮ್ಮ ಮನೆಗಳಲ್ಲಿ ಸುಂದರವಾದ ಪ್ರಸನ್ನ ತಿಳಿತಾ ಇದೆ. ನೀವು ಕೂತಿರುವಂತ ಸ್ಥಳ ದೇವರ ಪರಿಶುದ್ಧಾತ್ಮ ತುಂಬುತ್ತಾ ಇದೆ. ಈ ಮುಂಜಾನೆ ನೀವು ಕೂತಿರುವಂತ ಸ್ಥಳದಲ್ಲಿ ನಾನು ದೇವರ ಸಾನ್ನಿಧ್ಯವನ್ನು, ದೇವರ ಪ್ರಸನ್ನತೆ ನೋಡ್ತಾ ಇದ್ದೀನಿ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನಾಲ್ಕರಲ್ಲಿ ಸೇರಿ ಕೂಡಿ ಬಂದು ಪ್ರಾರ್ಥಿಸ್ತಾರೋ ಆರಾಧಿಸ್ತಾರೋ ಅಲ್ಲಿ ಅವರ ಮಧ್ಯದಲ್ಲಿ ಇದ್ದೀರಾ ಸ್ವಾಮಿ. ಇವತ್ತು ನಾವು ನಂಬುತ್ತೇವೆ ನಮ್ಮ ಜೊತೆಗೆ ನೀವಿದ್ದೀರಾ ದೇವರೇ. ನಮ್ಮನ್ನು ಕೇಳಿಸಿಕೊಳ್ತಾರೆ ಅಂತ ಈ ಮುಂಜಾನೆ ದೇವರೇ ಈ ಒಂದು ಸ್ವಾಮಿ ಯೂಟ್ಯೂಬ್ ದಲ್ಲಿ ಜಾಯಿನ್ ಆಗಿರುವಂತ ನಮ್ಮ ಟೆಂಪಲ್ ಆಫ್ ಗಾಡ್ಸ್ ಗ್ಲೋರಿಯ ಕುಟುಂಬಗಳ ಮಧ್ಯದಲ್ಲಿ ನೀವಿದ್ದೀರಾ. ಆನ್ಲೈನ್ ದಲ್ಲಿ ನಮ್ಮನ್ನ ಕೂಡಿ ಬಂದಿರುವಂತ ಯೂಟ್ಯೂಬ್ ಎಲ್ಲ ಕುಟುಂಬದ ಜೊತೆಗೆ ನೀವು ಇದ್ದೀರಾ. ಅದಕ್ಕಾಗಿ ಸ್ತೋತ್ರ. ಧ್ಯಾನ ಮಾಡ್ಲಿಕ್ಕಿರುವಂತ ವಾಕ್ಯಗಳನ್ನ ಆಶೀರ್ವಾದ ಮಾಡ್ರಿ. ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ತಂದೆ. ಆಮೆನ್ ಆಮೆನ್. ನಾನು ನಂಬ್ತೀನಿ ಪ್ರಿಯರೇ, ಈ ಮುಂಜಾನೆ ಜಾವದಲ್ಲಿ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ. ನೀವು ಕೂತಿರುವಂತ ಸ್ಥಳದಲ್ಲಿ ಕೂಡ ನಾನು ನಂಬಿಕೆಯನ್ನ ಹೇಳ್ತೇನೆ. ನೀವು ಕೂತಿರುವಂತ ಸ್ಥಳವು ಕೂಡ ದೇವರ ಸಾನ್ನಿಧ್ಯದಿಂದ ಈಗಾಗಲೇ ತುಂಬಲ್ಪಟ್ಟಿದೆ. ಆಮೇಲೆ ನಮ್ಮದು ಇವತ್ತಿನ ಆಲೋಚನೆಗೋಸ್ಕರ ದೇವರು ಕೊಟ್ಟಿರುವಂತ ವಾಕ್ಯವನ್ನು ನಿಮ್ಮ ಮುಂದೆ ನಾನು ಓದಿ ಅದನ್ನ ನಿಮ್ಮ ಮುಂದೆ ಹಚ್ಚಲಿಕ್ಕೆ ನಾನು ನಿಜವಾಗ್ಲೂ ದೇವರಿಗೆ ನಾನು ಋಣಿಯಾಗಿದ್ದೇನೆ. ಈ ದಿವಸದ ವಾಕ್ಯದ ಭಾಗ ಕೀರ್ತನೆಗಳ ಗ್ರಂಥ 103ನೇ ಅಧ್ಯಾಯ 8ರಿಂದ 10ನೇ ವಚನ. ವಾಕ್ಯ ಹೀಗೆ ಹೇಳ್ತದೆ: ಯೆಹೋವನು ಕನಿಕರವು ದಯೆಯು ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯುಳ್ಳವನು. ಆತನು ಯಾವಾಗಲೂ ನಮ್ಮಲ್ಲಿ ತಪ್ಪು ಹುಡುಕುವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಆಮೇಲೆ
ಸೊ ದೇವರು ಅಂತ ಹೇಳುವಾಗ ಅದು ಬರೀ ದೇವರು ಮಾತ್ರ ಆಗಿಲ್ಲ, ನಮ್ಮ ದೇವರಿಗೆ ಮತ್ತೊಂದು ಹೆಸರು ನಾವೆಲ್ಲರೂ ಕೂಗಿ ಹೇಳ್ತೇವೆ, ಅಪ್ಪ, ತಂದೆ. ಯೇಸು ಸ್ವಾಮಿ ಹೇಳಿದ್ರು, ನೀವು ಪ್ರಾರ್ಥನೆ ಮಾಡುವಾಗ ಹೀಗೆ ಪ್ರಾರ್ಥನೆ ಮಾಡ್ರಿ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಆಮೇಲೆ ನಮ್ಮ ದೇವರು ಬರೀ ದೇವರಲ್ಲ, ಆತನು ತಂದೆಯಾಗಿದ್ದಾನೆ. ನಮಗೆಲ್ಲರಿಗೂ ಭೂಲೋಕದ ತಂದೆ ಇರಬಹುದು ನಿಜ, ಆದರೆ ಭೂಲೋಕದ ತಂದೆಗಿಂತಲೂ ಮತ್ತೊಬ್ಬ ಶ್ರೇಷ್ಠನಾದಂತ ತಂದೆ ಇದ್ದಾನೆ, ಆತನು ಪರಲೋಕದ ತಂದೆ. ವಾಕ್ಯದಲ್ಲಿ ಓದ್ತಾ ಇದ್ದು, ಆತನು ಕನಿಕರವುಳ್ಳ ದೇವರು, ಆತನು ದಯೆಯುಳ್ಳ ದೇವರು, ಆತನು ದೀರ್ಘ ಶಾಂತಿ ಉಳ್ಳ ದೇವರು, ಆತನು ಪೂರ್ಣ ಪ್ರೀತಿ ಉಳ್ಳ ದೇವರು. ಎಲ್ಲ ಸ್ವಭಾವಗಳು ಒಂದು ತಂದೆಯಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ, ಹೊರಗಿನ ತಂದೆಯಲ್ಲಿ ಅಲ್ಲ. ಆದರೆ ಪರಲೋಕದ ತಂದೆಯಲ್ಲಿ, ನಮ್ಮ ತಂದೆಯಲ್ಲಿ ಈ ಕಾರ್ಯಗಳನ್ನ, ಈ ಗುಣಗಳನ್ನು ನೋಡ್ಲಿಕ್ಕೆ ಸಾಧ್ಯ. ಆಮೇಲೆ ಸೊ ನೋಡ್ರಿ, ದೇವರು ಆತನು ಕನಿಕರ ಉಳ್ಳ ದೇವರು, ಆತನು ದಯೆಯುಳ್ಳ ದೇವರು, ಪೂರ್ಣ ಪ್ರೀತಿ ಉಳ್ಳ ದೇವರು. ಮತ್ತೊಂದು ಸ್ವಭಾವ, ಈ ದಯೆ, ಕನಿಕರ ಮತ್ತು ದೀರ್ಘ ಶಾಂತಿ ಇರುವಾಗ ಅಲ್ಲಿ ಏನಾಗತ್ತಂದ್ರೆ, ಆತನು ಯಾವಾಗಲೂ ನಮ್ಮ ತಪ್ಪುಗಳನ್ನ ಹುಡುಕುವನಲ್ಲ, ನಿತ್ಯವೂ ಕೋಪಿಸುವವನಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ಆತನು ನಮ್ಮನ್ನ ದಂಡಿಸಲಿಲ್ಲ. ಆಮೇಲೆ ಒಂದು ಸಾರಿ ಒಮ್ಮೆ ಒಂದು ದೊಡ್ಡ ಕಂಪನಿಯಲ್ಲಿ ಒಬ್ಬ ವಿಶ್ವಾಸಿ ಕೆಲಸ ಮಾಡ್ತಾ ಇರ್ತಾನೆ. ಯೇಸು ಸ್ವಾಮಿನ ನಂಬಿರುವಂತ ವ್ಯಕ್ತಿಯವನಾಗಿರ್ತಾನೆ. ಅದು ದೊಡ್ಡ ಕಂಪನಿ ಆಗಿರ್ತದೆ. ಆ ಕಂಪನಿ ಎಲ್ಲ ಜವಾಬ್ದಾರಿ, ಎಲ್ಲ ಕಂಪನಿ ಎಲ್ಲ ಮ್ಯಾನೇಜ್ಮೆಂಟ್ ಈ ವ್ಯಕ್ತಿಗೆ ಆ ಕಂಪನಿಯ ಒಂದು ಓನರ್ ಕೊಟ್ಟಿರ್ತಾರೆ, ಆ ಬಾಸ್ ಕೊಟ್ಟಿರ್ತಾರೆ. ಎಲ್ಲ ಚೆನ್ನಾಗಿ ನಡೀತಾ ಇರ್ತದೆ, ಕಂಪನಿ ಚೆನ್ನಾಗಿ ನಡೀತಾ ಇರ್ತದೆ, ಎಲ್ಲ ಕೆಲಸಗಳು ಚೆನ್ನಾಗಿ ನಡೀತಾ ಇರ್ತದೆ. ಆದ್ರೆ ಒಂದು ಸಾರಿ ಏನಾಗುತ್ತಂದ್ರೆ, ಈ ಒಬ್ಬ ದೇವರ, ನಾನು ಹೇಳಿದ್ರೆ ಈ ಕಂಪನಿಗೆ ಯಾರ ಕೈಯಲ್ಲಿ ಎಲ್ಲ ಜವಾಬ್ದಾರಿಗಳು ಕೊಡಲ್ಪಟ್ಟಿದೆಯೋ, ಮ್ಯಾನೇಜ್ಮೆಂಟ್ ಈ ಒಬ್ಬ ವ್ಯಕ್ತಿಗೆ ಕೊಟ್ಟಿರುವಾಗ ಎಲ್ಲ ಮ್ಯಾನೇಜ್ ಮಾಡ್ತಿರ್ತಾನೆ, ಎಲ್ಲರ ಮೇಲೆ ಮ್ಯಾನೇಜರ್ ಆಗಿರ್ತಾನೆ. ಒಂದು ಸಾರಿ ಈ ವ್ಯಕ್ತಿಯಿಂದ ಒಂದು ಚಿಕ್ಕ ತಪ್ಪಾಗಿ ಒಂದು ಚಿಕ್ಕ ತಪ್ಪು ಇವನ ಜೊತೆಗೆ ನಡೆದು ಹೋಗ್ತದೆ. ಈ ತಪ್ಪಿನ ನಿಮಿತ್ತವಾಗಿ ಆ ಕಂಪನಿಗೆ 40 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಎಷ್ಟು? 40 ಲಕ್ಷ ರೂಪಾಯಿ ಲಾಸ್ ಆಗತ್ತೆ. ಲಾಸ್ ಆದ ನಂತರ ಇವನು ಸಂಪೂರ್ಣವಾಗಿ ಈ ವ್ಯಕ್ತಿ ಅವನು ನಿರಾಶೆಗೆ ಒಳಗಾಗ್ಬಿಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಅವನ ಜೊತೆಗಿರುವಂತ ಎಲ್ಲ ಕೆಲಸ ಮಾಡುವಂತ ಜನರು ಅವನಿಗೆ ಬಂದು ಅವನಿಗೆ ಬಂದು ಭಯಪಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಿನ್ನಿಂದ ಒಂದು ದೊಡ್ಡ ತಪ್ಪು ನಡೆದು ಹೋಗಿದೆ, ಈಗ ಈ ತಪ್ಪಿನಿಂದ ನನಗೆ ಹೊರಗಡೆ ತರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ವಿಷಯ ಎಲ್ಲರೂ ಇಡೀ ಕಂಪನಿಗೆ ಹೊರಗಡೆ ಬಂದಿದೆ, ಬಯಲಿಗೆ ಬಂದಿದೆ. ಈಗ ಈ ಕಂಪನಿಯ ಓನರು, ಈ ಕಂಪನಿಯ ಬಾಸು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಈಗ ಈ ಕಂಪನಿ ಬಾಸ್ ಏನ್ ಮಾಡ್ತಾರಂದ್ರೆ, ಈಗ ನಿನ್ಗೆ ಬಾಸ್ ಯಾರಿಗೆ ಗೊತ್ತು, ನಿನ್ಗೆ ಕಂಪ್ಲೇಂಟ್ ಆಗ್ಬೋದು, ನಿನಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕ್ಬೋದು. ಅಷ್ಟು ಮಾತ್ರ ಅಲ್ಲ, ನಿನ್ನೆ ಮೀಡಿಯಾದಲ್ಲಿ ಎಲ್ಲರೂ ನಮ್ಮ ಕಂಪನಿ ಓನರ್ ಕರೆಸ್ತಾನೆ. ಮೀಡಿಯಾದಲ್ಲಿ ನಿಂದೆಲ್ಲ ಈ ತಪ್ಪು, ನಿನ್ನಿಂದ ಲಾಸ್, ಕಂಪನಿಗೆ ಎಷ್ಟು ಲಾಸ್ ಇತ್ತು, ಇದೆಲ್ಲ ಮೀಡಿಯಾ ಒಳಗೆ ಬರ್ತದೆ. ಸೊ ಈಗ ನಿನಗೆ ಯಾರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ರಿಗೆ ತುಂಬಾ ಭಯ ಪಡಿಸ್ತಾರೆ. ಆಗ ಇವನಿಗೆ ಏನ್ ಮಾಡ್ಬೇಕು ಅಂತ ಆಗೋದಿಲ್ಲ. ಇವನು ಸಂಪೂರ್ಣವಾಗಿ ಇವನು ಕೂಡ ಮುರಿದೋಗ್ಬಿಡ್ತಾನೆ. ಇವ್ ನನ್ನ ಲೈಫ್ ಇವತ್ತು ಮುಗಿದೋಯ್ತು, ನನ್ನ ಕುಟುಂಬದ ಬಗ್ಗೆ ಏನು, ನನ್ನ ಮಕ್ಕಳ ಬಗ್ಗೆ ಏನು, ಅವ್ರ ಭವಿಷ್ಯದ ಬಗ್ಗೆ ಏನು, ಎಲ್ಲ ಆಲೋಚನೆ ಮಾಡ್ತಾ ಇರುವಾಗ, ಇದೆಲ್ಲದರಲ್ಲಿ ಭಯದಲ್ಲಿ ಇವನು ಇರುವಾಗ, ಸೊ ಅಲ್ಲಿ ಇರುವಂತ ಕಂಪನಿ ಓನರ್ ಬಾಸ್ ಇವನನ್ನ ಆ ಸಮಯದಲ್ಲಿ ತನ್ನ ಕ್ಯಾಬಿನ್ಗೆ ಕರೆ ಕಳಿಸ್ತಾನೆ. ಇವನು ತುಂಬಾ ಭಯದಿಂದ ನಂದಿವತ್ತು ಜೀವನನೇ ಮುಗಿತು ಅಂತ ಎಲ್ಲ ತೀರ್ಮಾನದೊಂದಿಗೆ ನಾನು ಹೋಗಿ ಬಾಸಿಗೆ ಕ್ಷಮೆ ಕೇಳ್ತೇನೆ. ಅವ್ರು ಏನ್ ಶಿಕ್ಷೆ ಕೊಡ್ತಾರೆ ಅದನ್ನ ನಾನು ಒಪ್ಕೊಳ್ತೇನೆ, ಸ್ವೀಕರಿಸಿಕೊಳ್ತೇನೆ ಅಂತ ಅದೇ ಒಂದು ಹೃದಯದಿಂದ ಅಂತ ಆತನು ಹೋಗ್ತಾನೆ. ಹೋದ ನಂತರ ಅಲ್ಲಿರುವಂತ ಬಾಸ್ ಅವನನ್ನು ಒಳಗಡೆ ಕರೀತಾರೆ, ಕ್ಯಾಬಿನ್ ಅನ್ನ ಹಾಕಿದ ನಂತರ ಇವನು ಅಲ್ಲಿ ನಿಂತ್ಕೊಂಡು, ದಯವಿಟ್ಟು ನನ್ನ ಕ್ಷಮಿಸ್ರಿ, ನಾನಿದು ದೊಡ್ಡ ತಪ್ಪು ನಡೆದು ಹೋಗಿದೆ ಅಂತ ಹೇಳ್ತಾ ಇರುವಾಗಲೇ ಅಲ್ಲಿರುವಂತ ಬಾಸ್, ಆ ಕಂಪನಿ ಓನರ್ ಅವನು ನೋಡಿ ಹೇಳ್ತಾರೆ, ನೀನು ಭಯ ಪಡಬೇಡ, ಚಿಂತೆ ಮಾಡಬೇಡ ನೀನು ಅಂತ ಹೇಳ್ತಾರೆ. ಈಗ ನೋಡ್ರಿ, ಆ ಹೊರಗಡೆ ಒಂದು
ಪಿಕ್ಚರೇ ಬೇರೆ ಇತ್ತು, ಹೊರಗಡೆ ಇರುವಂತ ಒಂದು ಸನ್ನಿವೇಶ ಬೇರೆ ಇತ್ತು. ಆದ್ರೆ ಯಾವಾಗ ಒಳಗಡೆ ಬಂದ ಪ್ರಾರ್ಥನೆ ಮಾಡಿ ಅಲ್ಲಿ ಸನ್ನಿವೇಶ ಬದಲಾಗ್ತಾ ಇದೆ. ಅಲ್ಲಿ ಓನರ್ ಹೇಳ್ತಾ ಇದ್ದಾನೆ, ಕ್ಷಮೆ ಕೇಳುವಂತ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಕೇಳು, ನೀನು ಯಾಕೆ ಭಯ ಪಡ್ತಾ ಇದೀಯಾ, ನೀನು ಅಂದ್ಕೊಂಡಿರ್ತೀನಿ ಏನಿಲ್ಲ, ನೀನು ಎಷ್ಟೋ ವರ್ಷದಿಂದ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೀಯಾ, ನಿನಗೆ ಗೊತ್ತಾ ನೀನು ಎಷ್ಟೋ ವರ್ಷದ ಕಂಪನಿ ಕೆಲಸ ಮಾಡ್ತಿದೀಯಾ, ಈ ಕಂಪನಿಗೆ ನಿನ್ನಿಂದ ಕೋಟ್ಯಾನುಗಟ್ಲೆ ಲಾಭ ಆಗಿದೆ. ಆ ಕಾರಣದಿಂದ ನಾವು ಯಾವ ಶಿಕ್ಷೆನೂ ಕೊಡೋದಿಲ್ಲ, ನಿನ್ನ ಕೆಲಸ ಇದ್ದಂಗೆ ಇರ್ತದೆ, ನೀನು ಸಂತೋಷವಾಗಿ ಈಗ ನಿರ್ಭಯವಾಗಿ ಕೆಲಸ ಮಾಡು, ನಾವು ನಿನಗೆ ಕ್ಷಮಿಸಿದ್ದೇವೆ ಅಂತ ಹೇಳ್ತಾರೆ. ನಾವು ನಿನಗೆ ಯಾವ ದಂಡನೆಯನ್ನು ಕೊಡುವುದಿಲ್ಲ ಅಂತ ಹೇಳ್ತಾರೆ. ಆಗ ಅವನು ತುಂಬಾ ಥ್ಯಾಂಕ್ಸ್ ಹೇಳಿ ಅಲ್ಲೇ ಮೊಣಕಾಲೂರಿ ಕೈ ಎತ್ತಿ ದೇವರಿಗೆ ಸ್ತೋತ್ರ ಸಲ್ಲಿಸಿ, ನಿಜ ದೇವರೇ ಇದು ಒಳ್ಳೆ ದೇವರಪ್ಪ ಅಂತ ಹೇಳ್ತಾನೆ. ಆಮೇಲೆ ನೋಡ್ರಿ, ನಾವು ವಾಕ್ಯವನ್ನ ಏನು ಓದ್ತಾ ಇದ್ದೀವಿ, ಅದ್ರ ಜೊತೆಗೆ ಒಂದು ಕಥೆಯನ್ನು ಕೂಡಿಸುವಾಗ ಒಬ್ಬ ಕಂಪನಿ ಓನರ್ ಕನಿಕರದಿಂದ ಆತನು ಅವನ ಜೊತೆಗೆ ವ್ಯವಹರಿಸ್ತಾ ಇದ್ದಾನೆ. ನಾವು ಈಗ ತಾನೇ ಓದಿದ್ವಿ, ನಮ್ಮ ದೇವರು ಯೆಹೋವನು ಕನಿಕರವು, ದಯೆಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿ ಉಳ್ಳವನು, ಆತನು ಯಾವಾಗಲೂ ತಪ್ಪು ಹುಡುಕುವನಲ್ಲ, ನಿತ್ಯವೂ ಕೋಪಿಸುವವನಲ್ಲ, ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಿಲ್ಲ. ಇವತ್ತು ಈ ವಾಕ್ಯವನ್ನ ಕೇಳ್ತಾರುವಂತ ಪ್ರಿಯ ಜನರೇ, ನೀವು ಅಂದ್ಕೊಳ್ತಾ ಇರ್ಬೋದು, ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ನಿಮ್ಮ ತಪ್ಪುಗಳು ನಿಮ್ಮ ನೆನಪಿಗೆ ಬರ್ತಾ ಇರ್ಬೋದು. ಸೈತಾನ ಬಂದು ಈ ಮುಂಜಾನೆ ನಮ್ಮನ್ನ ಪೀಡಿಸ್ತಾ ಇರ್ಬೋದು. ಈಗೋ ನೀ ಎಂತ ದೊಡ್ಡ ತಪ್ಪು ಮಾಡಿದ್ದೀಯ, ಎಂತ ದೊಡ್ಡ ನೀನು ಅಪರಾಧ ಮಾಡಿದ್ದೀಯ ಗೊತ್ತಾ, ನಿನಗೆ ದೇವರು ನಿನಗೆ ಕ್ಷಮಿಸೋದಿಲ್ಲ, ದೇವ್ರಿಗೆ ಕ್ಷಮಾಪಣೆ ಇಲ್ಲ, ದೇವ್ರಿಗೆ ಖಂಡಿತ ನಿಶ್ಚಯವಾಗಿ ನಿನಗೆ ಶಿಕ್ಷೆ ಕೊಡ್ತಾನೆ. ಸಾಧ್ಯನಾ ಇಲ್ಲ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ದೇವರಿಗೆ ಕನಿಕರ ಉಳ್ಳ ದೇವರು. ಸತ್ಯವೇದದಲ್ಲಿ ಒಂದು ಘಟನೆ ನೆನಪಿಗೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಸಾರಿ ಒಬ್ಬ ವೈಭಿಚಾರದಲ್ಲಿ ಬಿದ್ದಂತ ಸ್ತ್ರೀಯು ಅಲ್ಲಿರುವಂತ ಎಲ್ಲ ಜನರಿಗೆ ಸಿಗ್ತಾ ಇದ್ದಾಳೆ. ಅಲ್ಲಿರುವಂತ ಜನರು ಅವಳನ್ನ ಕರ್ಕೊಂಡು ಯೇಸು ಸ್ವಾಮಿ ಬಳಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಕರ್ಕೊಂಡು ಬಂದು ಹೇಳ್ತಾ ಇದ್ದಾರೆ, ಈಗ ಇವಳು ತಪ್ಪು ಮಾಡಿದ್ದಾಳೆ, ಇವಳು ಪಾಪ ಮಾಡಿದ್ದಾಳೆ, ಇವಳು ವೈಭಿಚಾರ ಮಾಡಿದ್ದಾಳೆ. ಮೋಶೆಯ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನೋಡೋದಾಗಿದ್ರೆ ಈ ಸ್ತ್ರೀಯನ್ನ ನಾವೆಲ್ಲರೂ ಕಲ್ಲೆಸೆದು ಕೊಲ್ಲಬೇಕು ಅಂತ ಕಲ್ಲನ್ನು ತಕ್ಕೊಂಡು ಬಂದಿದ್ದಾರೆ. ಈಗ ಅಲ್ಲಿ ಕನಿಕರ ಉಳ್ಳ ಯೇಸು ಇದ್ದಾನೆ, ಪ್ರೀತಿ ಉಳ್ಳ ಯೇಸು ಅಲ್ಲಿದ್ದಾನೆ. ಅವಳ ಯೇಸು ಸ್ವಾಮಿ ಅವರು ಏನೆಲ್ಲ ಹೇಳ್ತಾರೆ ಎಲ್ಲವನ್ನ ಕೇಳ್ತಾ ಇದ್ದಾನೆ. ಕಡೆದಾಗಿ ಅವನು ನಂತರ ಹೇಳ್ತಾನೆ, ಕೆಳಗಡೆ ಮಣ್ಣಿನಲ್ಲಿ ಬರೀತಾ ಇದ್ದಾನೆ. ಅದನ್ನ ಏನ್ ಬರೀತಂದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕಡೆಗೆ ಆತನು ಎಲ್ಲರೂ ಮಾತಾಡಿದ ನಂತರ ಆತನು ಎಂದು ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲ ಅಂತವರು ಮೊದಲನೇ ಕಲ್ಲು ಇವರ ಮೇಲೆ ಎಸೆದು ಹೋಗಲಿ. ಅವಾಗ ಅವರೆಲ್ಲರಿಗೂ ಅನಿಸ್ತು, ನಾವೆಲ್ಲರೂ ಒಂದು ತಪ್ಪು ಮಾಡಿದ್ದೇವೆ, ಅವ್ರು ಯಾರು ಅವಳ ಮೇಲೆ ಕಲ್ಲೆಸಿಲೇ ಇಲ್ಲ. ಆಮೇಲೆ ಇವತ್ತು ದೇವಜನರೇ, ಅದೇ ಪ್ರೀತಿ ನಮ್ಮೆಲ್ಲರನ್ನ ನಡೆಸ್ತಾ ಇದೆ, ಅದೇ ಪ್ರೀತಿ ನಮ್ಮನ್ನ ಕಾಯ್ತಾ ಇದೆ, ಅದೇ ಪ್ರೀತಿ ನಮ್ಮನ್ನ ಆಶೀರ್ವದಿಸ್ತಾ ಇದೆ. ಯೆಶಾಯನ ಗ್ರಂಥದಲ್ಲಿ ಓದಿಕೊಳ್ತೇವೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗಿ ಮಾಡುವನು. ಆಮೇಲೆ ಈ ಮುಂಜಾನೆ ವಾಕ್ಯಗಳನ್ನು ಹೇಳ್ತಾ ಇರುವಾಗ ನಾನು ಒಂದೇ ಒಂದು ದೇವರ ಪ್ರೀತಿಯನ್ನ ನಿಮ್ಮ ನೆನಪಿಗೆ ನಾನು ತರ್ತೇನೆ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ನಾನು ತರ್ತಾ ಇದ್ದೇನೆ. ನಿರ್ಭಯವಾಗಿರ್ರಿ, ಯಾವಾಗಲೂ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡ್ರೂ ಸಾಕು, ದೇವರ ದಯೆ, ದೇವರ ಕರುಣೆ ದೊಡ್ಡ ಮೋಡದ ಹಾಗೆ ನಿಮ್ಮನ್ನ ಆವರಿಸಿಕೊಳ್ತದೆ. ಈ ವಾಕ್ಯಗಳು ಇವತ್ತು ನಿಮ್ಮನ್ನು ಬಲಪಡಿಸಲಿ. ಈ ಶನಿವಾರ ಮುಂಚಾನೆ ದೇವರು ನಿಮ್ಮನ್ನ ಹೇರಳವಾಗಿ ಇಡೀ ದಿವಸ ಆಶೀರ್ವಾದ ಮಾಡಲಿ. ನಾಳೆ ನಮಗೆ ಭಾನುವಾರ, ನಾಳೆ ನಾವೆಲ್ಲರೂ ಕರ್ತನ ಮೇಜಿನಲ್ಲಿ ಪ್ರವೇಶ ಮಾಡ್ಲಿಕ್ಕಿದ್ದೀವಿ. ಇಡೀ ದಿವಸ ದಯವಿಟ್ಟು ನೀವು ಪ್ರಾರ್ಥನೆಯಲ್ಲಿ ಕಾದುಕೊಂಡ್ರೆ, ನಾವು ನಾಳೆ ಎಲ್ಲರೂ ನಾವು ಕುಟುಂಬವಾಗಿ ದೇವರ ಮೇಜಿನಲ್ಲಿ, ಕರ್ತನ ಮೇಜಿನಲ್ಲಿ ಭಾಗವಹಿಸೋಣ. ಬನ್ನಿ, ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥಿಸಿಕೊಳ್ಳೋಣ. ಭೂಮಿಯನ್ನ, ಆಕಾಶವನ್ನ ಸೃಷ್ಟಿ ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಹೌದಪ್ಪ ತಂದೆ, ನೀನು ನಮ್ಮನ್ನ ತಿರಸ್ಕರಿಸಲಿಲ್ಲ, ನಮ್ಮ ತಪ್ಪಿಗೆ ನೀನು ನಮ್ಮನ್ನ ಶಿಕ್ಷಿಸಲಿಲ್ಲ.
ನಮಗೆ ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನ ದಂಡಿಸಲಿಲ್ಲ. ಆದರೆ ಸ್ವಾಮಿ, ಆ ವೈವಿಚಾರಿ ಸ್ತ್ರೀಯನ್ನ ನೀನು ಹೇಳಿದೆ, ಅಮ್ಮ, ಯಾರು ನಿನ್ನ ಮೇಲೆ ಕಲ್ಲಿಸಲಿಲ್ಲ, ನಾನು ನಿನ್ನ ಮೇಲೆ ಕಲ್ಲಿಸುವುದಿಲ್ಲ, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ ಅಂತ ಅವಳಿಗೋಸ್ಕರ ಒಂದು ರಕ್ಷಣೆಯ ಮಾರ್ಗವನ್ನು ತೆರೆದಿ ಸ್ವಾಮಿ. ದೇವರೇ, ಇವತ್ತು ನಾವು ಸುಖವಾಗಿದ್ದೇವೆ, ಅದು ನಿನ್ನ ಕೃಪೆಯಿಂದಲೇ. ಈ ಮುಂಚಾನೆ ಪ್ರತಿಯೊಂದು ಕುಟುಂಬಗಳನ್ನ ನಿನ್ನ ಪಾದಕ್ಕೆ ತಂದು ನಾವು ಎತ್ತಿ ಹಿಡಿದು ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ. ಹೇರಳವಾಗಿ ಪರಲೋಕದ ಆಶೀರ್ವಾದ ನಿನ್ನ ಒಂದೊಂದು ಮಕ್ಕಳನ್ನ ಆವರಿಸಿಕೊಳ್ಳಲಿ ಸ್ವಾಮಿ. ಪಾಪದ ಒಂದು ಮನೋಭಾವನೆ ಅವ್ರನ್ನ ಬಿಟ್ಟು ಹೋಗಲಿ. ನಿನ್ನ ಪ್ರೀತಿ ಅವ್ರನ್ನ ಆವರಿಸಿಕೊಳ್ಳಲಿ, ನಿನ್ನ ಕನಿಕರ ಅವ್ರನ್ನ ಆವರಿಸಿಕೊಳ್ಳಲಿ ದೇವರೇ. ನಿನ್ನ ಆಶೀರ್ವಾದ ಅವ್ರನ್ನ ಆವರಿಸಿಕೊಳ್ಳಲಿ. ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ, ಆಮೆನ್. ದೇವರ ವಾಕ್ಯಗಳಿಂದ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.